Yes, for both boys and girls. Next event will be 400 meters run for both men and women. ಹಲೋ, ಈಗ 2025 ಕೆಜಿಎಫ್ ತಾಲೂಕಿನ ಖ್ಯಾತ ಸ್ಪೋರ್ಟ್ಸ್ ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಜಿಎಫ್ ವತಿಯಿಂದ 2024-25ನೇ ಶೈಕ್ಷಣಿಕ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಅತಿಥಿಗಳನ್ನ ಸ್ವಾಗತವನ್ನ ಕೋರೋದ್ರ ಮೂಲಕ ಪ್ರಾರಂಭ ಮಾಡಬೇಕು. ಈ ಸ್ವಾಗತ ಕಾರ್ಯಕ್ರಮವನ್ನ ನಮ್ಮ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ವೇದಿಕೆಗೆ ಆಹ್ವಾನವನ್ನ ಕೊಡ್ತೇನೆ. ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಯನ್ನ ಡಾಕ್ಟರ್ ರೂಪಕಲಾ ಎಂ ಶಶಿಧರ್ ಮೇಡಮ್ ಅವರು ನೆರವೇರಿಸಬೇಕಾಯಿತು. ಸೆಷನ್ ಇರೋದ್ರಿಂದ ಮೇಡಮ್ ಬರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪರವಾಗಿ ಎಲ್ಲರ ಪರವಾಗಿ ಎಲ್ಲ ಕ್ರೀಡಾಳುಗಳ ಪರವಾಗಿ ಮೇಡಮ್ಗೆ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಮುಖ್ಯ ಅತಿಥಿಗಳು ಆಗಿ ಆಗಮಿಸಿರ್ತಕ್ಕಂಥ ಶ್ರೀ ಕೆ.ಎಂ. ಪವನ್ ಕುಮಾರ್, ಮಾನ್ಯ ಪೌರಾಯುಕ್ತರು, ಕೆಜಿಎಫ್ ನಗರಸಭೆ ಕೆಜಿಎಫ್ ಇವರನ್ನ ಕ್ರೀಡಾಪಟು ಕೆಜಿಎಫ್ ಇವರನ್ನ ಇಂದಿನ ಈ ಕ್ರೀಡಾಕೂಟದ ಪರವಾಗಿ ಕಾಲೇಜಿನ ಪರವಾಗಿ ಹಾಗೂ ಇಂದಿನ ಕ್ರೀಡಾಕೂಟದ ಪರವಾಗಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪರವಾಗಿ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಕಾಲೇಜಿನ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮವನ್ನ with your ground making me excited, and you are having a good institution, good learning environment, good HC. We'll be uploading social awareness programs for you all. Is creating a formal and informal education to you all. Please make use of it. And when we were studying here, we were the champions of cross country overall in BNU and in track and field athletics. That is because of Dinesh sir and Arun sir. Still today, no other college in BNU has done that. In a single year, both championships done in athletics because of Dinesh sir and Arun sir. And I'm doing my final year degree. After my master's, I'll come back. I'll reform, rebuild the society with the sports culture what we had 30 years back. Thank you. Very good morning, teachers. Very good morning, sir. Thank you for inviting us. And we are the part of today event. And sir supported us very much in hockey for our children in GMGC college. And always sir will be motivating us. And for every time we support for sir. Thank you, sir. Thank you for this golden opportunity. 2024 ಮತ್ತು 25ನೇ ಸಾಲಿನ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಜಿಎಫ್ ಇವರ ಒಂದು ನೇತೃತ್ವದಲ್ಲಿ ಈ ಕ್ರೀಡಾಕೂಟಕ್ಕೆ ನನ್ನನ್ನು ಆಗಮಿಸಿರುವುದು ನನಗೆ ಸಂತೋಷಕರವಾದ ಸುದ್ದಿ. ಮೋಸ್ಟ್ ರೆಸ್ಪೆಕ್ಟ್ Dr. K. Narayana sir, thank you for giving this opportunity, and Abhishek sir and Javed sir, national coach Javed sir, and Abhishek sir is a very good
marathon race winner in all the time, not only one time. ಎಲ್ಲ ಟೈಮು ನಾವು ಮಾರಥಾನ್ ಮಾಡಿಸುವಾಗ ಅವರೇ ಫಸ್ಟ್ ಇರ್ತಾರೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಆ್ಯಂಡ್ ದಿನೇಶ್ ಈಸ್ ಅ ವೆರಿ ಗುಡ್ ಅಥ್ಲೆಟಿಕ್ ಕೋಚ್. ನಾಟ್ ಓನ್ಲಿ ಹಿಯರ್, ಈಸ್ ಗಿವಿಂಗ್ coaching for all the category students in Bemel complex. And Sibbandi Dr. Venkatesh sir, ಜೊತೆಗೆ ಎಲ್ಲ ಫ್ಯಾಕಲ್ಟೀಸ್, ಜೆಂಟ್ಸ್ ಅಂಡ್ ಲೇಡೀಸ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವೆಲ್ಕಮಿಂಗ್ ಅಸ್. ಒಂದು ಜಾಸ್ತಿ ಮಾತಾಡಲ್ಲ, ಬಿಸಿಲಿದೆ. ಆಕ್ಚುಲಿ ನಮ್ಮನ್ನ ಬಂದು ಇದು 3ನೇ ಸತಿ ಇನ್ವೈಟ್ ಮಾಡಿ ಹಾನರ್ ಮಾಡೋ ತರ ಒಂದು ಸಂತೋಷಕರವಾದ ಸುದ್ದಿ. ಅದಕ್ಕೆ ಯಾವಾಗಲೂ ನಾರಾಯಣ ಸರ್ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಆಮೇಲೆ ನಮ್ಮಲ್ಲಿ ಏನಂದ್ರೆ ಅರೌಂಡ್ 150 ಸ್ಟೂಡೆಂಟ್ಸ್ ಹಾಕಿ ಪ್ಲೇಯರ್ಸ್ ಇದೆ, 150 ಜನ. ಅವರಿಗೆ ಬಂದು ನಾನು, ಜಾವೇದ್ ಸರ್, ಇನ್ನು ಕೆಲವೊಂದು ಸೀನಿಯರ್ ಮಕ್ಕಳಿದ್ದಾರೆ, ಅವ್ರ ಮುಖಾಂತರ ನಾವು ಲೀಡ್ ಮಾಡ್ತಾ ಇದ್ದೀವಿ. ಅದು ಮಾತ್ರ ಇಲ್ಲ, ನಮ್ಮಲ್ಲಿ 1 to 10th ಸ್ಟ್ಯಾಂಡರ್ಡ್ ಆಮೇಲೆ PUC ವರೆಗೂ ಕಾಲೇಜು ನಡೆಸ್ತಾ ಇದ್ದೀವಿ. ಕಾಲೇಜ್ ಮಕ್ಕಳಿಗೆ ಯಾವಾಗಲೂ ಒಂದು ಮೋಟಿವೇಶನ್ ಮಾಡೋದೇನೆಂದ್ರೆ, ಯಾವ ಕಾಲೇಜು ಸೇರ್ಬೇಡಿ, ಡೈರೆಕ್ಟ್ ಆಗಿ ಪ್ರಥಮ ದರ್ಜೆ ಕಾಲೇಜು KGF, ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ. ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ, ಅವರು CET ಪಾಸ್ ಮಾಡಿ ಬಂದಿಲ್ಲದೆ ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಅದಿಲ್ಲದೆ ಇಲ್ಲಿ ಅತಿಥಿ ಶಿಕ್ಷಕರಿದ್ದಾರೆ, ಅವರು ಅಷ್ಟೇ ಒಳ್ಳೆ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವಾಗಲೂ ಒಂದು ಮೋಟಿವೇಶನ್ ಮಾಡಿ ಆ ಕಾಲೇಜ್ಗೆ ಸೇರಿ ಅಂತ ನಮ್ಮ ಮಕ್ಕಳಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀವಿ. ಅದಕ್ಕೆ ತಕ್ಕಂಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಥ್ಯಾಂಕ್ ಯು ಫಾರ್ ಆಲ್ ದ ಟೀಚರ್ಸ್. ಮಕ್ಕಳಲ್ಲಿ ಒಂದೇ ಒಂದು ವಿನಂತಿ, ಇದು ಒಂದು ಕಾಲೇಜರಿಗೆ ಹೇಳಿದ್ದೀನಿ, ಮಕ್ಕಳಲ್ಲಿ ಒಂದೇ ಒಂದು ಏನಂದ್ರೆ, ಯಾವ್ದಾದ್ರು ಡೈಲಿ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನೀವು ಮಾಡ್ತಾ ಇರ್ಬೇಕು, ಅದಕ್ಕೆ ಅಡಿಕ್ಟ್ ಆಗ್ಬೇಕು. ಅವಾಗ ನಿಮ್ಗೆ ಯಾವಾಗ್ಲೂ ಫಿಟ್ನೆಸ್ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಆಲ್ ದ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ಗೂ, ನಾರಾಯಣ್ ಸರ್ ಅವ್ರಿಗೂ, ಆಮೇಲೆ PT ಟೀಚರ್ಸ್ ಎಲ್ರಿಗೂ ನನ್ನನ್ನು ಕರೆಸಿದ್ದಕ್ಕೆ ತುಂಬಾ ಧನ್ಯವಾದ. ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಭಾಷಣವನ್ನು ಮಾಡಿದಂತಹ ಸುರೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ It's a pleasure for me to be here. Thanks for inviting me. 25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಈಗ ಉದ್ಘಾಟನೆ ಮಾಡಿದ್ದೀವಿ. ಸರ್ ಎಲ್ಲ ಹೇಳಿದಾಗೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢವಾಗಿರ್ಬೇಕಾದ್ರೆ ಕ್ರೀಡೆ ಬಹಳ ವಿಶೇಷವಾಗಿರುತ್ತದೆ, ಬಹಳ ಮುಖ್ಯ. ಯಾಕಂದ್ರೆ ಓದ್ತಾರೆ, ಪಠ್ಯೇತರ ಚಟುವಟಿಕೆ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಕ್ರೀಡೆಗೆ ಬಹಳ ಒತ್ತು ಕೊಟ್ಟು ನಾವು ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು 2022-23ನೇ ಸಾಲಿನಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ವಿತೌಟ್ ಪರ್ಮನೆಂಟ್ ನಮ್ಮ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಇಲ್ಲದೆ ದಿನೇಶ್ ಸರ್ ಮತ್ತು ಅರುಣ್ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಅಥ್ಲೆಟಿಕ್ ಚಾಂಪಿಯನ್ಸ್ ಆಗಿ ನಾವು ನಮ್ಮ ಕಾಲೇಜ್ ಒಂದು ರೆಕಾರ್ಡ್ ಮಾಡಿದ್ದೀವಿ. ಅದು ಪ್ರಪ್ರಥಮವಾಗಿ 4ನೇ ವರ್ಷದ ಒಂದು ಕ್ರೀಡಾಕೂಟದಲ್ಲಿ ಯಾವುದೇ ಸರ್ಕಾರಿ ಕಾಲೇಜು ಪ್ರಶಸ್ತಿ ಪಡೆದಿರಲಿಲ್ಲ. ನಮ್ಮ ಕಾಲೇಜು BA ಪ್ರಪ್ರಥಮವಾಗಿ ಒಂದು ಈ ಕಾಲೇಜು ಒಂದು ರೆಕಾರ್ಡ್ ಮಾಡಿರೋದಕ್ಕೆ ಕಾರಣಕರ್ತ ದಿನೇಶ್ ಸರ್ ಮತ್ತು ನನ್ನೆಲ್ಲ ತರಬೇತುದಾರರಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಬರಬೇಕಾಯಿತು, ಕಾರಣದಿಂದ ಬಂದಿಲ್ಲ. ಆದ್ರೆ ಈಗ ಬಂದಿರತಕ್ಕಂಥ ವಿದ್ಯಾರ್ಥಿಗಳೇ ತಮ್ಮ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಉತ್ತಮವಾಗಿ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು, ನೀವು ಪ್ರಶಸ್ತಿಗಾಗಿ ನೀವು ಇಲ್ಲಿ ಓಡಬೇಡಿ ಅಥವಾ ಕ್ರೀಡೆ ಆಡಬೇಡಿ, ಒಂದು ಸ್ಪೋರ್ಟಿವ್ ಆಗಿ ತಕೊಂಡು ತೀರ್ಪುಗಾರರು ಏನು ತೀರ್ಪು ಕೊಡ್ತಾರೆ ಅದನ್ನು ಮನ್ನಿಸಿ ನೀವು ಅದರಲ್ಲಿ ಭಾಗವಹಿಸಿ ಜಯಿಸಬೇಕು ಅಂತ ಹೇಳ್ತಾ ನಿಮ್ಗೆಲ್ಲ ಒಂದೊಂದಾಗಲಿ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ವಾಗತ ಕೋರುತ್ತಾ, ಅದರಲ್ಲಿ ವಿಶೇಷವಾಗಿ ಸುರೇಶ್ ಸರ್, ಜಾವೇದ್ ಸರ್, ದಿನೇಶ್ ಸರ್ ಅವರು ನಮ್ಮ ಪ್ರತಿ ಸಾಲಿನಲ್ಲಿ ನಾವು ಸರ್ ನಮ್ಮ ಕಡೆ ಒಂದು 50 ವಿದ್ಯಾರ್ಥಿಗಳು ನಿಮ್ಮ ಕಾಲೇಜ್ ಸೇರ್ತಾ ಇದೀವಿ, 100 ವಿದ್ಯಾರ್ಥಿಗಳು ಸೇರ್ತಾ ಇದೀವಿ, ಇನ್ನೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಅವ್ರು ನಮಗೆ ಪ್ರಪ್ರಥಮವಾಗಿ ಅವರು ಲಿಸ್ಟೇ ಮಾಡಿ ಕಳಿಸಿದ್ರು ನನಗೆ. ಪ್ರತಿ ಸಾರಿ ಈಗಲೂ ಹೇಳಿದ್ದಾರೆ, ಸುರೇಶ್ ಸರ್, ಜಾವೇದ್ ಸರ್ ಹೇಳಿದ್ದಾರೆ. ಅದೇ ರೀತಿ ನಾವು ಈ ವರ್ಷ 2025-26ನೇ ಸಾಲಿಗೆ ಈಗ ಪರೀಕ್ಷೆಗಳನ್ನು ಪ್ರಾರಂಭವಾಗಿದೆ, ದ್ವಿತೀಯ PUCದು. ಅದಾದ ನಂತರ ಹೆಚ್ಚಿಗೆ ತಮ್ಮ ಕಡೆಯಿಂದ ನಮ್ಮ ಕಾಲೇಜಿಗೆ ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಬರಬೇಕು, ನೀವು ಕಳಿಸ್ಕೊಡ್ತೀವಿ ಅಂತ ನಮ್ಗೆ ಒಂದು ಭರವಸೆ ಇದೆ. ಅದೇ ರೀತಿ ಇನ್ನೂ
ನೀವು ಬೇರೆ ಬೇರೆ ತರಬೇತಿಯನ್ನು ಕೊಡುವಾಗ ನಾವು ಸಹ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಅದೇ ರೀತಿ ದಿನೇಶ್ ಸರ್ ನಮಗೆ ಇನ್ನೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿ ಕೊಡಬೇಕಂತ, ಅದು ನಮ್ಮ ವಿಶ್ವವಿದ್ಯಾಲಯ ಆಗ್ಬೋದು, ರಾಜ್ಯ ಮಟ್ಟದಲ್ಲಿ ಆಗ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಒಂದು ತರಬೇತಿಗೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ದಯವಿಟ್ಟು ನಮಗೆ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿಗೆ ತರಬೇತಿ ಕೊಡಬೇಕಂತ ಕೇಳ್ಕೊಳ್ತಾ, ಇನ್ನು ಅಭಿಷೇಕ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಈಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ BPEd ತರಬೇತಿಯನ್ನು ಪಡಿತಾ ಇದ್ದಾನೆ. ಆ ವಿದ್ಯಾರ್ಥಿ ನಾವು ಸರಿ ಹೇಳ್ದಂಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ನಮ್ಮ ಕಾಲೇಜಿನ ಒಂದು ರೆಕಾರ್ಡ್ ಮಾಡಿ ಅವರು ಎಷ್ಟು ಇವೆಂಟ್ ಆಗಿತ್ತು, ನ್ಯಾಷನಲ್ ಲೆವೆಲ್ ಮೂರು ಸಾರಿ ನಮ್ಮ ಕಾಲೇಜಿನ ಪರವಾಗಿ ಅಲ್ಲಿ ಭಾಗವಹಿಸಿ ಅಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾನೆ ನಮ್ಮ ವಿದ್ಯಾರ್ಥಿ ಅಭಿಷೇಕ್. ಮತ್ತೆ ಇನ್ನೊಂದು ಸಾರಿ ಅವರಿಗೆ ಅಭಿನಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತೆ ಅಧ್ಯಾಪಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಮೊದಲಿಗೆ ಶ್ರೀ ಎ ಅಭಿಷೇಕ್ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದು ಕ್ರಾಸ್ ಕಂಟ್ರಿ ಇದರಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೂಮೆಂಟ್ ಈ ಕಡೆ ನೋಡಿ ಸರ್. ನಮ್ಮ ಇದರಲ್ಲಿ ಹಾಕಿ ತರಬೇತಿದಾರರಾಗಿ ಎವರ್ಗ್ರೀನ್ ಸ್ಪೋರ್ಟ್ಸ್ ಕ್ಲಬ್ನಿಂದ ಪ್ರತಿ ವರ್ಷನೂ ಕೂಡ ಪ್ರತಿ ದಿನವೂ ಕೂಡ ತರಬೇತಿಯನ್ನು ನೀಡ್ತಾ ಇರ್ತಾರೆ. ಸೊ ಅವರು ಇನ್ನಷ್ಟು ವಿದ್ಯಾರ್ಥಿಗಳಿಗೆ, ಇನ್ನಷ್ಟು ಕ್ರೀಡಾಪಟುಗಳಿಗೆ ತರಬೇತಿಯನ್ನು ನೀಡೋದರಲ್ಲಿ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅಧ್ಯಾಪಕರು ಕೂಡ ನೆರವೇರಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಂತಿ ಮಾಡ್ತೇನೆ. ಚಟುವಟಿಕೆಗಳನ್ನು ಇಂದು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂಥ ಡಾಕ್ಟರ್ ಕೆ ನಾರಾಯಣ್ ಸರ್ ಅವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ತರಬೇತಿದಾರರು ಹಾಗೂ ನಮ್ಮ ಕಾಲೇಜಿನ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು, ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಕ್ರೀಡಾಪಟುಗಳು ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ನಾನು ಕಾಲೇಜಿನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತ ಎಲ್ಲ ಅತಿಥಿ ಭಾಗ್ಯತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಅಥ್ಲೆಟಿಕ್ ಕಾರ್ಯಕ್ರಮಗಳು, ಸ್ಪೋರ್ಟ್ಸ್ ಕ್ರೀಡಾಕೂಟಗಳು ಕಾರ್ಯಕ್ರಮಗಳು ಎಂದು ಈಗ ಮುಂದುವರಿಯುತ್ತದೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಅರುಣ್ ಕುಮಾರ್ ಹಲೋ ಕನ್ನಡ ಪ್ರೊಫೆಸರ್ ಮೂಕರಾಜ್ ಕೂತ್ಕೊಂಡಿದ್ದಾರೆ. ಎನ್ಕರೇಜ್ ಓಡಬೇಕು ಗುಡ್